ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನೀವೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿನ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪೇಪರ್ 8 ನೀವೇನಾದರೂ ಬಯೋಕೆಮಿಸ್ಟ್ರಿ ಓದ್ತಾ ಇದ್ದರೆ, ಫೈನಲ್ ಇಯರ್ ಓದ್ತಾ ಇದ್ದರೆ, ಎನ್ಸೈಮ್ ಅನ್ನೋ ಚಾಪ್ಟರ್ ಓದ್ತೀರಾ. ಆಲ್ರೆಡಿ 4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 5ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ಆ ಚಾಪ್ಟ್ರಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಎನ್ಸೈಮ್ ಕೈನೆಟಿಕ್ಸ್. ಈ ಎನ್ಸೈಮ್ಸ್ನ ನಾವು ಬಯೋಕೆಟ್ಲಿಸ್ಟ್ ಅಂತ ಯೂಸ್ ಮಾಡ್ತೀವಿ. ಆ ಕೆಟ್ಲಿಸ್ಟ್ ಆ್ಯಕ್ಟಿವಿಟಿ ಎಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಗಳು ಯಾವ್ಯಾವುದು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಎಂಜೈಮ್ ಕೆಟಲೈಸ್ಡ್ ರಿಯಾಕ್ಷನ್, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಥವಾ ಎನ್ಸೈಮ್ ಕೈನೆಟಿಕ್ಸ್ ಅಂತ ತಿಳ್ಕೊಬೋದು. ಸಬ್ಸ್ಟ್ರೇಟ್ ಹೇಗೆ ಆ್ಯಕ್ಟ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಆಫ್ ದಿ ಹೇಗಾಗುತ್ತೆ, ಮತ್ತು ಟೆಂಪರೇಚರ್ ಹೇಗಾಗುತ್ತೆ, ಪಿ ಎಚ್ ಹೇಗಾಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 4 ಮಾರ್ಕಿಗೆ ಅವರು ಕೇಳ್ಬೋದು. ಎನ್ಸೈಮ್ ಆರ್ ದಿ ಬಯಾಲಜಿಕಲ್ ಕೆಟಲಿಸ್ಟ್ ವಿಚ್ ಕೆಟಲೈಸ್ ಆಲ್ಮೋಸ್ಟ್ ಆಲ್ ಬಯಾಲಜಿಕಲ್ ರಿಯಾಕ್ಷನ್. ಸೊ ಎನ್ಸೈಮ್ ಅನ್ನೋಂಥದ್ದು ನಮ್ಮ ಬಾಡಿ ಒಳಗಡೆ ಇರುವಂಥದ್ದು. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್ ಸಿನ್ಸ್ ಇಟ್ಸ್ ಎ ಬಯೋ ಮಾಲಿಕ್ಯೂಲ್. ಈ ಕೆಟಲಿಸ್ಟ್ನ ನಾವು ಬಯೋ ಕೆಟಲಿಸ್ಟ್ ಅಂತ ಕರಿತೀವಿ. ಈ ಕೆಟಲಿಸ್ಟ್ ರಿಯಾಕ್ಷನ್ ಆಗಬೇಕು ಅಂತಂದರೆ, ಈ ಕೆಟಲಿಸ್ಟ್ ಇಂಡ್ಯೂಸ್ಡ್ ರಿಯಾಕ್ಷನ್ ಆಗಬೇಕು. ಕೆಟಲಿಸ್ಟ್ ಏನು ಮಾಡಬೇಕು, ಗೋಯಿಂಗ್ ಟು ಬಿ ದಿ ಪಾರ್ಟ್ ಆಫ್ ದಿ ರಿಯಾಕ್ಷನ್ ಅಂತ ಆಗಬೇಕು ಅಂತಂದರೆ, ಅದು ರೇಟ್ ಆಫ್ ದಿ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಇನ್ಕ್ರೀಸ್ ಮಾಡುತ್ತಾ ಡಿಕ್ರೀಸ್ ಮಾಡುತ್ತಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ 4 ಪ್ಯಾರಾಮೀಟರ್ ಮೇಲೆ. ಒಂದು ಎನ್ಸೈಮ್ ಕಾನ್ಸಂಟ್ರೇಷನ್, ನಾವು ಎಷ್ಟು ಎನ್ಸೈಮ್ನ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇದು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ಸೈಮ್ ಕಾನ್ಸಂಟ್ರೇಷನ್ ಅಂದರೆ ಎನ್ಸೈಮ್ ವಿಲ್ ಬಿ ಎ ಪ್ರೋಟೀನ್ಸ್, ಕಾಂಜುಗೇಟೆಡ್ ಪ್ರೋಟೀನ್ಸ್ ಆಗಿರುತ್ತೆ. 3 ಡೈಮೆನ್ಷನಲ್ ಶೇಪಲ್ಲಿರುತ್ತೆ. ಸ್ಮಾಲ್ ಪೋರ್ಷನ್ ಇರುತ್ತೆ, ಆನ್ ದಿ ಸರ್ಫೇಸ್ ಇರುತ್ತೆ. ಸಬ್ಸ್ಟ್ರೇಟ್ ಅಂತಂದರೆ ನಾವು ಯಾವುದ್ರ ಮೇಲೆ ರಿಯಾಕ್ಷನ್ ಮಾಡ್ತಾ ಇದ್ದೀವಲ್ಲ ಅದು. ಯೂಶಲಿ ನಾವು ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ಸ್ ಅಥವಾ ಕೆಟಲೈಸ್ಡ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ 2 ಸಬ್ಸ್ಟ್ರೇಟ್ ಇರುತ್ತೆ. ಅವೆರಡು ಇನ್ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ನ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಫಸ್ಟ್ ಸ್ಟೆಪ್ಪು ನಿಮ್ದು ಏನಾದರೂ ನಿಮ್ಮ ರಿಯಾಕ್ಷನಲ್ಲಿ ಎನ್ಸೈಮ್ ಇತ್ತು ಅಂತಂದರೆ ಅಥವಾ ಕೆಟಲಿಸ್ಟ್ ಇತ್ತು ಅಂದರೆ, ಫಸ್ಟು ಸಬ್ಸ್ಟ್ರೇಟು ಮತ್ತು ಕೆಟಲಿಸ್ಟ್ ಮಧ್ಯದಲ್ಲಿ ಏನಾಗಬೇಕು, ಒಂದು ಬಾಂಡ್ ಆಗಬೇಕು, ಒಂದು ಇಂಟ್ರಾಕ್ಷನ್ ಆಗಬೇಕು. ಈ ಇಂಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಹಂಗಾಗಿ ದ ಕಾನ್ಸಂಟ್ರೇಷನ್ ಆಫ್ ಎನ್ಸೈಮ್ ಆ್ಯಂಡ್ ದಿ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಯು ಕನ್ಸಿಡರ್ ದಿ enzyme catalyzed reaction. Again, this reaction will going to have an optimum temperature or optimum pH where the maximum activity is maximum. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಪ್ಟಿಮಮ್ ಟೆಂಪರೇಚರ್ ಅಥವಾ ಆಪ್ಟಿಮಮ್ ಪಿ ಎಚ್ ಅಂತ ಹೇಳ್ತೀವಿ. ದ ಪಿ ಎಚ್ ವೇರ್ ದ ಆಪ್ಟಿಮಮ್ ಆಕ್ಟಿವಿಟಿ ಈಸ್ ಟೇಕಿಂಗ್ ಪ್ಲೇಸ್, ದಟ್ ಪಿ ಎಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಆಪ್ಟಿಮಮ್ ಪಿ ಎಚ್. ಅದೇ ಥರ ಆಪ್ಟಿಮಮ್ ಟೆಂಪರೇಚರ್, ದ ಟೆಂಪರೇಚರ್ ಅಟ್ ವಿಚ್ ಯುವರ್ ರಿಯಾಕ್ಷನ್ ಗೋಯಿಂಗ್ ಟು have the maximum activity. ಅದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಮಮ್ ಟೆಂಪರೇಚರ್ ಅಂತ ಹೇಳ್ತೀವಿ. ಹಾಗಾಗಿ ದೀಸ್ 4 ಪ್ಯಾರಾಮೀಟರ್, ಎನ್ಸೈಮ್ ಕಾನ್ಸಂಟ್ರೇಷನ್, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಟೆಂಪರೇಚರ್ ಆ್ಯಂಡ್ ಪಿ ಎಚ್, ದೀಸ್ ಆರ್ ದಿ 4 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ದಿ ರೇಟ್ ಆಫ್ ದಿ ರಿಯಾಕ್ಷನ್. ಈಗ ಒಂದೊಂದನೇ ನೋಡ್ಕೊಳ್ತಾ ಬರೋಣ. ಮೊದಲನೇದು ಎನ್ಸೈಮ್ ಕಾನ್ಸಂಟ್ರೇಷನ್. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಎನ್ಸೈಮ್ ಇಸ್ ಎ ಕೆಟಲಿಸ್ಟ್. ಆ್ಯಸ್ ಅ ಕೆಟಲಿಸ್ಟ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಎನ್ಸೈಮ್ ಜಾಸ್ತಿ ಆಗ್ತಾ ಹೋದಂಗೆ ಇ ಎಸ್ ಕಾಂಪ್ಲೆಕ್ಸ್ ಅಥವಾ ಇ ಎಸ್ ಸ್ಟೇಟ್ ಏನಾಗ್ತಾ ಹೋಗುತ್ತೆ, ಇನ್ ಎ ಗಿವನ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ಯುವರ್ catalyst, that is your enzyme going to interact with the substrate and it going to form a ES complex. Concentration of enzyme ಜಾಸ್ತಿ ಆಗ್ತಾ ಹೋದಂಗೆ ES complex ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ES complex ಜಾಸ್ತಿ ಆಗ್ತಾ ಹೋದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೊಗೊಳ್ಳೋದಾದರೆ ರೇಟ್ ಆಫ್ ದಿ ರಿಯಾಕ್ಷನ್ ವರ್ಸಸ್ ಎನ್ಸೈಮ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಬರ್ತಾ ಹೋಗುತ್ತೆ. ಇನಿಷಿಯಲಿ ಕಡಿಮೆ ಇರುತ್ತೆ. ಆಸ್ ದ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎರಡನೇ ಕಾನ್ಸೆಪ್ಟ್ನ ತೊಗೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಅಂತ ತೊಗೊಳ್ತೀವಿ. ಆಸ್ ದ ಕಾನ್ಸಂಟ್ರೇಷನ್ ನಾವು ಏನು ಮಾಡಿದ್ದೀವಿ, ಎನ್ಸೈಮ್ ಅಷ್ಟೇ ಇಟ್ಕೊಳ್ಳೋಣ, ಕೆಟಲಿಸ್ಟ್ ಅಷ್ಟೇ ಇಟ್ಕೊಂಡು ಬರೀ ನಾನು ಸಬ್ಸ್ಟ್ರೇಟ್ನೇ ಜಾಸ್ತಿ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಆವಾಗ ಏನಾಗುತ್ತೆ ಅಂತಂದರೆ
when the concentration of substrate alone is increased, keeping enzyme concentration, temperature and pH constant, hyperbolic curve is obtained. ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಟೆಂಪ್ರೇಚರ್ ಚೇಂಜ್ ಮಾಡ್ತಾ ಇಲ್ಲ, ನಾನು ಮುಂಚೆನೇ ಹೇಳಿದ್ದೀನಿ ಆಲ್ ದಿ 4 ಪ್ಯಾರಾಮೀಟರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ರಿಯಾಕ್ಷನ್ ವಿಚ್ ಇಸ್ ಕೆಟಲೈಸ್ಡ್ ಬೈ ಎನ್ ಎಂಜೈಮ್. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಎಂಜೈಮು, ಟೆಂಪ್ರೇಚರು, ಪಿ ಎಚ್ ಎಲ್ಲನೂ ಸೇಮ್ ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀನಿ. ಬರೀ ಕಾನ್ಸಂಟ್ರೇಷನ್ ಆಫ್ ದಿ ಸಬ್ಸ್ಟ್ರೇಟ್ ಅಷ್ಟೇ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತಂದರೆ ಆವಾಗ ನಿಮಗೆ ಹೈಪರ್ಬೋಲಿಕ್ ಕರ್ವ್ ಬರ್ತಾ ಹೋಗುತ್ತೆ. This indicates that at a lower substrate concentration, the rate of the reaction increases with the increase in substrate concentration and reaches a maximum value called as Vmax. Maximum velocity ಅಲ್ಲಿಗೆ ಬರುತ್ತೆ. As the at high substrate concentration, all the enzyme molecules are saturated, hence attains a rate of maximum value and does not alter further. ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಟೆಂಪ್ರೇಚರ್ ಆಲ್ಟರ್ ಮಾಡ್ತಾ ಇಲ್ಲ, ಪಿ ಎಚ್ ಆಲ್ಟರ್ ಮಾಡ್ತಾ ಇಲ್ಲ, ಎಂಜೈಮ್ ಕಾನ್ಸಂಟ್ರೇಷನ್ ಆಲ್ಟರ್ ಮಾಡ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಮಾತ್ರನೇ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಏನಾಗುತ್ತೆ ಅಂತಂದರೆ ಸಬ್ಸ್ಟ್ರೇಟ್ ಏನಿರುತ್ತಲ್ಲ, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಎಂಜೈಮ್. ಆವಾಗ ಏನಾಗುತ್ತೆ, ಟು ಸರ್ಟೆನ್ ಎಕ್ಸ್ಟೆಂಟು ರಿಯಾಕ್ಷನ್ ಆಗುತ್ತೆ. ಯಾವುದೋ ಒಂದು ಮ್ಯಾಕ್ಸಿಮಮ್ ನಿಮ್ಗಿರೋಂಥ ಎಲ್ಲ ಎಂಜೈಮೂ ರಿಯಾಕ್ಟ್ ಆಗಿಬಿಟ್ಟಿದೆ ಸಬ್ಸ್ಟ್ರೇಟ್ ಅಂದಾಗ ಆ ಸ್ಟೇಜ್ಗೆ ನಾವೇನಂತ ಕರಿತೀವಿ, ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಅದಾದಮೇಲೆ ಆಗುತ್ತೆ, ಯಾವುದೇ ರೀತಿಯಾಗಿ ಆಲ್ಟರ್ ಆಗಲ್ಲ. ಇಲ್ಲಿ ಗ್ರಾಫಲ್ಲಿ ತೋರಿಸಿರೋ ಹಾಗೆ ನೋಡ್ಕೊಳ್ಳಿ, ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ವರ್ಸಸ್ ದಿ ರಿಯಾಕ್ಷನ್ ರೇಟ್ಗೆ ಪ್ಲಾಟ್ ಮಾಡಿದಾಗ ಇನಿಷಿಯಲಿ ಏನಾಗ್ತಾ ಹೋಗ್ತಾ ಇದೆ, ಆಸ್ ಅ ಕಾನ್ಸಂಟ್ರೇಷನ್ ಆಫ್ ದಿ ಸಬ್ಸ್ಟ್ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬರೋ ತನಕ ನಿಮ್ಮ ಕಾಂಪ್ಲೆಕ್ಸು ಇ ಎಸ್ ಕಾಂಪ್ಲೆಕ್ಸು ಫಾರ್ಮೇಷನ್ ಆಗ್ತಾ ಇರುತ್ತೆ, ಎಂಜೈಮು ಸಬ್ಸ್ಟ್ರೇಟು ಫಾರ್ಮೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕರ್ವ್. ಅದು ಯಾವುದೋ ಒಂದು ಸ್ಟೇಜ್ ಬಂದ ಮೇಲೆ ಏನಾಗುತ್ತೆ ಅಂತಂದರೆ ಅದಾದಮೇಲೆ ಅದು ಚೇಂಜ್ ಆಗಲ್ಲ, ಬಿಕಾಸ್ ದೇರ್ ವೋಂಟ್ ಬಿ ಎನಿ ಎಂಜೈಮ್ ಟು ಇಂಟ್ರಾಕ್ಟ್ ವಿತ್ ಯುವರ್ ಸಬ್ಸ್ಟ್ರೇಟ್. ಹಾಗಾಗಿ ಏನಾಗುತ್ತೆ, ಈ ಥರ ಗ್ರಾಫ್ ಬರುತ್ತೆ. ಬಿಗಿನಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಅದು ಸ್ಯಾಚುರೇಟೆಡ್ ಆಗಿ ನಿಮಗೆ ಉಳ್ಕೊಂಡ್ಬಿಡುತ್ತೆ. ಥರ್ಡ್, ಟೆಂಪರೇಚರ್. Generally, the increase in temperature increases the rate of the reaction, since the reactant gain more kinetic energy, which leads to more number of effective molecular collision. So, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೊಲ್ಯೂಷನ್ ಥಿಯರಿ ಪ್ರಕಾರ ನಿಮ್ಮ ರಿಯಾಕ್ಟೆಂಟ್ಸ್ ಏನಾಗಬೇಕು, ದೇ ಹ್ಯಾವ್ ಟು ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ದ ಓಲ್ಡ್ ಬಾಂಡ್ ಹ್ಯಾಸ್ ಟು ಬಿ ಬ್ರೋಕನ್ ಆ್ಯಂಡ್ ನ್ಯೂ ಬಾಂಡ್ ಹ್ಯಾಸ್ ಟು ಬಿ ಫಾರ್ಮ್. ಸೊ ಈ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಕೈನೆಟಿಕ್ ಎನರ್ಜಿ, more number of effective molecular collisions ಆಗ್ತಾ ಹೋಗುತ್ತೆ. In enzyme catalyzed reactions also, increase in temperature increases the rate of the reaction to certain extent, then the rate decreases. At the high temperature, the rate of the enzyme catalyzed reaction decreases because at a high temperature, enzyme lose their tertiary structure and get denatured. At the temperature at which the rate maximum is called as optimum temperature, for most mammal enzymes, optimum temperature is 37 degrees centigrade. ಸೊ ಈ ರಿಯಾಕ್ಷನ್ ಏನಿದೆಯಲ್ಲ, ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು, ಕೈನೆಟಿಕ್ ಎನರ್ಜಿ ಇರಬೇಕು. ಇದು ಏನಾಗುತ್ತೆ ಅಂದರೆ ಎಂಜೈಮ್ ಕೆಟಲೈಸ್ ರಿಯಾಕ್ಷನಲ್ಲಿ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಗ್ತಾ ಇದ್ದಂಗೆ ಸರ್ಟೆನ್ ಟೆಂಪ್ರೇಚರ್ ಆದಮೇಲೆ ಏನಾಗುತ್ತೆ ಹೋಗ್ತಾ ಹೋಗುತ್ತೆ ಅಂದರೆ ನಿಮ್ಮದು ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗುತ್ತೆ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತಲ್ಲ ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಆಗ್ತಾ ಇರುತ್ತೆ. ಆಫ್ಟರ್ ದಿ ಆಪ್ಟಿಮಮ್ ಟೆಂಪರೇಚರ್ ಏನಾಗುತ್ತೆ ಅಂದರೆ ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಅಟ್ ಹೈ ಟೆಂಪರೇಚರ್ ಏನಾಗುತ್ತೆ ಅಂದರೆ ಎಂಜೈಮ್ಸು ದೇ ಗೋಯಿಂಗ್ ಟು ಡಿನೇಚರ್ಡ್. ಅವೇನಾಗುತ್ತೆ, ಈ ಎಂಜೈಮ್ಸ್ ಅದಕ್ಕೆ ಟರ್ಷರಿ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದನ್ನು ಲೂಸ್ ಮಾಡ್ಕೊಳ್ತವೆ. ಹಾಗಾಗಿ ಏನಾಗುತ್ತೆ ಅಂದರೆ ರೇಟ್ ಆಫ್ ದಿ ರಿಯಾಕ್ಷನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಟೆಂಪ್ರೇಚರ್ ವರ್ಸಸ್ ರೇಟ್ ಆಫ್ ದಿ ರಿಯಾಕ್ಷನ್ನ ಗ್ರಾಫ್ ಹಾಕೋದಾದರೆ ಬಿಗಿನಿಂಗಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರೇಟ್ ಆಫ್ ದಿ ರಿಯಾಕ್ಷನು. ಎಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಬರುತ್ತಲ್ಲ ಅಲ್ಲಿ ಏನಾಗುತ್ತೆ ಇರುತ್ತೆ, ಅದಾದಮೇಲೆ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಗ್ರಾಫ್ ಬರುತ್ತೆ. ದ ಟೆಂಪರೇಚರ್ ಅಟ್ ವಿಚ್ ಮ್ಯಾಕ್ಸಿಮಮ್ ಆಕ್ಟಿವಿಟಿ ವಿಲ್ ಟೇಕ್ಸ್ ಪ್ಲೇಸ್ and that temperature we are going to call it as the minimum temperature. ನಾಲ್ಕನೇ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ರೇಟ್ ಆಫ್ ದಿ ಕೆಟಲೈಸ್ಡ್ ಎಂಜೈಮ್ ಕೆಟಲೈಸ್ಡ್ ರಿಯಾಕ್ಷನ್ ಅಂತಂದರೆ ಅದು ಪಿ ಎಚ್ ಆಗುತ್ತೆ.
ಇದೇನು ಹೇಳುತ್ತೆ ಅಂದರೆ ರೇಟ್ ಆಫ್ ದಿ ಎನ್ಸೈಮ್ catalyze ರಿಯಾಕ್ಷನ್ ವೇರೀಸ್ ವಿತ್ ದ ಪಿ ಹೆಚ್. ದ ಪ್ಲಾಟ್ ಆಫ್ ಪಿ ಹೆಚ್ ವರ್ಸಸ್ ವಿ ನಾಟ್ ಗಿವ್ಸ್ ಎ ಬೆಲ್ ಶೇಪ್ಡ್ ಕರ್ವ್ ಇಂಡಿಕೇಟಿಂಗ್ ದಟ್ ದ ರೇಟ್ ಇನ್ಕ್ರೀಸಸ್ ವಿತ್ ಅ ಸ್ಲೈಟ್ ಇನ್ಕ್ರೀಸ್ ಇನ್ ಪಿ ಹೆಚ್ ಆ್ಯಂಡ್ ದೆನ್ ಡಿಕ್ರೀಸಸ್. ಎಗೇನ್ ಇದು ಏನಾಗುತ್ತೆ ಅಂದರೆ ಇಂದು ಎನ್ಸೈಮ್ catalyze ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ಪಿ ಹೆಚ್ ಆಲ್ಸೋ. ಪಿ ಹೆಚ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಲಾಗರಿಸಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಬಿಗಿನಿಂಗಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ, ಯಾವುದೋ ಒಂದು ಮ್ಯಾಕ್ಸಿಮಮ್ ಪಿ ಹೆಚ್ ಬಂದಮೇಲೆ ಏನಾಗುತ್ತೆ it going to have a maximum, then after that it start decreasing. ಆ ಮ್ಯಾಕ್ಸಿಮಮ್ ಪಿ ಹೆಚ್ಗೆ ನಾವೇನಂತ ಕರಿತೀವಿ, ವೇರ್ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಇಸ್ ಟೇಕಿಂಗ್ ಪ್ಲೇಸಿಂಗ್ ಆ್ಯಂಡ್ ದಟ್ ಪಿ ಹೆಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ದಿ ಆಪ್ಟಿಮಮ್ ಪಿ ಹೆಚ್. ಆ ಆಪ್ಟಿಮಮ್ ಪಿ ಹೆಚ್ ಆದಮೇಲೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಯಾಕೆ ಅಂತಂದರೆ lot of changes that takes place in ionic and polar group at the active site. The large deviation in pH lead to the denaturation of the enzyme molecules. Optimum pH of the enzyme varies with their location also. With the pH optimum for pepsine is 2, while that alkaline phosphatase is 10 to 11. ಈ ಪಿ ಎಚ್ ಏನಾಗ್ತಾ ಇದೆ ಅಂದರೆ ಯಾವ ಥರ ರಿಯಾಕ್ಷನ್ ಆಗ್ತಾ ಇದೆ, ಯಾವ ಥರ ಎನ್ಸೈಮ್ ಇನ್ವಾಲ್ವ್ ಆಗ್ತಾ ಇದೆ, ಯಾವ ಸೈಟಲ್ಲಿ ಆಗ್ತಾ ಇದೆ, ಆ ರೀತಿಯಾಗಿ ಆಪ್ಟಿಮಮ್ ಪಿ ಹೆಚ್ಚು ಬೇರೆ ಬೇರೆ ಸಬ್ಸ್ಟ್ರೇಟ್ಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಬೇರೆ ಬೇರೆ ಪ್ಲೇಸಲ್ಲಿ ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಆಲ್ ದಿ ಪ್ಯಾರಾಮೀಟರ್ಸ್ ಗೋಯಿಂಗ್ ಟು ಅಫೆಕ್ಟ್ ಮೀ. ದೀಸ್ ಆರ್ ದಿ 4 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ರೇಟ್ ಆಫ್ ದಿ reaction in which enzyme is catalyzing. Thank you. All the best.